21 ದುಡಿಮೆಯಲ್ಲಿನ ತಾರತಮ್ಯತೆಯ ಲಕ್ಷಣಗಳನ್ನು ವಿವರಿಸಿ. ಈಗ ದುಡಿಮೆಯಲ್ಲಿನ ತಾರತಮ್ಯತೆಯನ್ನ ನಿವಾರಿಸುವ ಸಲುವಾಗಿ ಸಮಾನ ವೇತನ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಅಲ್ವಾ. ಸೊ ಈ ತಾರತಮ್ಯ ಎಂದರೇನು, ಅದರ ಲಕ್ಷಣಗಳು ಏನು? ಮೊದಲನೆಯದಾಗಿ, ಸಮಾನ ಕೆಲಸಕ್ಕೆ ಸಮಾನ ವೇತನದ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವ ದುಡಿಮೆಯಲ್ಲಿನ ಅಸಮಾನತೆ ಅಥವಾ ತಾರತಮ್ಯ ಎಂದು ಕರೆಯಬಹುದು. ಈಗ ಒಂದು ರೀತಿಯ ಕೆಲಸ ಮಾಡುದು, ಫಾರ್ ಎಕ್ಸಾಂಪಲ್ ಕಟ್ಟಡ ಕಾರ್ಮಿಕರು, ಆಕೆ ಸ್ತ್ರೀ ಆಗಿರಲಿ ಅಥವಾ ಪುರುಷನಾಗಿರಲಿ, ಕೆಲಸ ಮಾಡುವುದು ಒಂದೇ, ಕಟ್ಟಡ ಕಾರ್ಮಿಕರು ಅಲ್ವಾ. ಸೊ ಅವರಿಗೆ ಸಮಾನ ವೇತನವನ್ನು ನೀಡಬೇಕಾದಂಥದ್ದು ಕರ್ತವ್ಯ. ಆದರೆ ಲಿಂಗದ ಆಧಾರದ ಮೇಲೆ ಇಲ್ಲಿ ವೇತನದಲ್ಲಿ ಅಥವಾ ಕೊಡುವ ಕೆಲಸದಲ್ಲಿ ಅಸಮಾನತೆ ತಲೆದೋರುತ್ತೆ. ಇದನ್ನೇ ದುಡಿಮೆಯಲ್ಲಿನ ಅಸಮಾನತೆ ಅಂತ ಕರೀತಾರೆ. ಇಬ್ಬರು ವ್ಯಕ್ತಿಗಳು ಒಂದೇ ಕೆಲಸವನ್ನು ಒಂದೇ ಸಮಯದಲ್ಲಿ ಮಾಡಿದಾಗ ಒಬ್ಬರಿಗೆ ಹೆಚ್ಚು ವೇತನವನ್ನು ಮತ್ತೊಬ್ಬರಿಗೆ ಕಡಿಮೆ ವೇತನವನ್ನು ನೀಡುವುದನ್ನು ದುಡಿಮೆಯಲ್ಲಿನ ಭೇದ ಭಾವ, ಅಸಮಾನತೆ ಎಂದು ಕರೆಯಬಹುದು. ಓಕೆ, ಈಗ ನಾನು ಎಕ್ಸಾಂಪಲ್ ಕೊಟ್ಟ ಹಾಗೆ ಸ್ತ್ರೀ ಮತ್ತು ಪುರುಷ ಇಬ್ಬರು ಒಂದೇ ಸಮಯದಲ್ಲಿ ಒಂದೇ ಪ್ರದೇಶದಲ್ಲಿ ಒಂದೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಮಹಿಳೆಗೆ ಕಡಿಮೆ, ಪುರುಷರಿಗೆ ಹೆಚ್ಚು ವೇತನ ಕೊಡುವಂತದ್ದು ದುಡಿಮೆಯಲ್ಲಿನ ಅಸಮಾನತೆ. ಮಹಿಳೆ ಮತ್ತು ಪುರುಷರಿಬ್ಬರು ಒಂದು ದುಡಿಮೆಯಲ್ಲಿ ತೊಡಗಿದರೂ ಅವರಿಗೆ ದೊರಕುವ ಸಂಭಾವನೆ ಸಮಾನವಾಗಿ ಇರುವುದಿಲ್ಲ. ಇದೇ ದುಡಿಮೆಯಲ್ಲಿನ ತಾರತಮ್ಯ. ಈ ತಾರತಮ್ಯವನ್ನು ಹೋಗಲಾಡಿಸುವ ಸಲುವಾಗಿಯೇ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದಿರುವಂಥದ್ದು. ನೆಕ್ಸ್ಟ್, ಭಾರತದಲ್ಲಿ ಇದು ಹೆಚ್ಚಾಗಿ ಜಾರಿಯಲ್ಲಿರುವಂತದ್ದು. ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗಗಳನ್ನ ನೀಡಲಾಗುತ್ತಿದೆ. ಈಗ ಒಂದು ಕಾರ್ಖಾನೆಯಲ್ಲಿ ಮೇಲಿನ ಹುದ್ದೆಯನ್ನ ಪುರುಷರಿಗೆ ನೀಡಿ ಕೆಳಗಿನ ಹುದ್ದೆಯನ್ನ ಮಹಿಳೆಯರಿಗೆ ನೀಡುವಂಥದ್ದು. ಸೊ ಅವರ ಪ್ರಕಾರ ಮಹಿಳೆ ಹೆಚ್ಚಿನ ಜವಾಬ್ದಾರಿಗಳನ್ನು ಹೊರಲು ಅರ್ಹಳಲ್ಲ ಅನ್ನುವಂತಹ ಒಂದು ಮಾನದಂಡವನ್ನ ನಿಗದಿ ಮಾಡಿರುವಂಥದ್ದು. ಇದು ಕೂಡ ತಪ್ಪು. ಇದನ್ನು ಕೂಡ ದುಡಿಮೆಯ ಅಸಮಾನತೆ ಅಂತ ಹೇಳ್ಬೋದು. ಹಾಗೆಯೇ ಹೆಚ್ಚಿನ ಸಂಭಾವನೆಗಳನ್ನು ಕೂಡ ನೀಡಲಾಗುತ್ತದೆ, ಆದರೆ ಮಹಿಳೆಯರಿಗೆ ಕಡಿಮೆ ಸಂಬಳವನ್ನ ನೀಡಲಾಗುತ್ತಿದೆ. ಇವೆಲ್ಲ ಏನು, ದುಡಿಮೆಯಲ್ಲಿನ ತಾರತಮ್ಯದ ಲಕ್ಷಣಗಳು.